ಹಾಸ್ಟೆಲ್ ಅವ್ಯವಸ್ಥೆಯಿಂದ ಅದರ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ವಿದ್ಯಾರ್ಥಿಗಳು. ಊಟವನ್ನೂ ಮಾಡದೆ ವಿದ್ಯಾರ್ಥಿಗಳು ಪ್ರತಿಭಟನೆಗಿಳಿದಿದ್ದಾರೆ. ಮಕ್ಕಳ ಪ್ರತಿಭಟನೆಗೆ ಪೋಷಕರು ಕೂಡ ಸಾಥ್ ಕೊಟ್ಟಿದ್ದಾರೆ. ಯಾವ ಶಾಲೆ ಅಂತ ಹೇಳಿದ್ರೆ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ. ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆಯಲ್ಲಿ ಮಕ್ಕಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಹಾಸ್ಟೆಲ್ನಲ್ಲಿ ಅವ್ಯವಸ್ಥೆಗಳಿದೆ, ಅದನ್ನು ಸರಿಪಡಿಸಿ ಅಂತ ಹೇಳಿದ್ರು ಕೂಡ ಆಗಿರಲಿಲ್ಲ. ಹೀಗಾಗಿ ವಿದ್ಯಾರ್ಥಿಗಳು ಜೊತೆಗೆ ಪೋಷಕರು ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ತಗಡೂರು ಗ್ರಾಮದ ಶಾಲೆ ಅದು. 580 ವಿದ್ಯಾರ್ಥಿಗಳಿದ್ದಾರೆ. 580 ಜನ ವಿದ್ಯಾರ್ಥಿಗಳಿರುವಂಥ ಜಾಗ ಅದು. ಈ ವಸತಿ ಶಾಲೆಯಲ್ಲಿ 6ನೇ ತರಗತಿಯಿಂದ ದ್ವಿತೀಯ PUC ತನಕ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಮೂಲಭೂತ ಸೌಕರ್ಯಗಳಿಲ್ಲ. ಚಾರ್ಟ್ ಪ್ರಕಾರ ಅಂದರೆ ಮೆನು ಪ್ರಕಾರ ಊಟ ಕೊಡೋದಿಲ್ಲ, ಹಳಸಿದ ಅನ್ನ ಕೊಡ್ತಾ ಇದ್ದಾರೆ ಅಂಥೇಳಿ ವಿದ್ಯಾರ್ಥಿಗಳು ಆರೋಪ ಮಾಡಿದ್ದಾರೆ. ಅಲ್ಲಿನ ಪ್ರಾಂಶುಪಾಲೆ ವಸಂತ ಕುಮಾರಿ, ವಾರ್ಡನ್ ಮಹದೇವಪ್ಪ, ಅತಿಥಿ ಶಿಕ್ಷಕ ಗುರುಸ್ವಾಮಿ ವಿರುದ್ಧ ವಿದ್ಯಾರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಮೂವರನ್ನು ಅಮಾನತು ಮಾಡಬೇಕು ಅಂಥೇಳಿ ಪಟ್ಟು ಹಿಡಿದಿದ್ದಾರೆ. ಬಹುಶಃ ಇದು ಹೆಣ್ಣು ಮಕ್ಕಳ ಶಾಲೆ ಅಂತ ಕಾಣಿಸ್ತಾ ಇದೆ, ಅಥವಾ ಹೆಣ್ಣು ಗಂಡು ಪ್ರತ್ಯೇಕ ಶಾಲೆಗಳು ಕೂಡ ಇರಬಹುದೇನೋ. 580 ಜನ ಇರುವಂಥ ಶಾಲೆಯಲ್ಲಿ ಅವ್ಯವಸ್ಥೆ ಇದೆ. ಮೆನು ಪ್ರಕಾರ ಊಟ ಕೊಡೋದಿಲ್ಲ, ಊಟ ಗುಣಮಟ್ಟ ಇಲ್ಲ, ಕಳಪೆ ಸಾಮಗ್ರಿಗಳಲ್ಲಿದ್ದಾವೆ ಅಂಥೇಳಿ ತುಂಬ ನೊಂದಂಥ ವಿದ್ಯಾರ್ಥಿಗಳು ಈಗ ಬೀದಿಗಿಳಿದು ಆ ಶಾಲೆಗೆ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಪೋಷಕರು ಕೂಡ ಮಕ್ಕಳ ಜೊತೆ ಕೈ ಜೋಡಿಸಿದ್ದಾರೆ.